ಸಾಲ ಪಡೆದರೆ ಮರಳಿ ಕೊಡಲೇಬೇಕು. ಹುಜೂರೆ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸಾಲಗಾರನಾಗಿ ಮರಣ ಹೊಂದಿದಂತಹ ವ್ಯಕ್ತಿಯೊಬ್ಬನ ಜನಾಜಾ ನಮಾಜ್ಗೆ ನೇತೃತ್ವ ನೀಡಲು ಹಿಂದೇಟು ಹಾಕಿದರು. ಸಾಲಗಾರನಾಗಿ ಮರಣ ಹೊಂದಬಾರದು. ಯಾಕೆ ಅಂದರೆ, ಒಬ್ಬ ವ್ಯಕ್ತಿ ಒಂದು 100 ರೂಪಾಯಿ ಸಾಲ ಇಟ್ಟು ಮರಣ ಹೊಂದಿದ ಅಂತ ತಿಳ್ಕೊಳ್ಳೋಣ. ಆ ವ್ಯಕ್ತಿಯ ಮೇಲೆ ನಾವು 70,000 ಅಲ್ಲ 70 ಲಕ್ಷ ತಹಲೀಲ್ ಓದಿ ಹದಿಯ ಮಾಡಿದ್ರೂ ಕೂಡ ಆತನಿಗೆ ಉಪಕಾರ ಆಗೋದಿಲ್ಲ ಎಂದು ಮಾತ್ರ ಅಲ್ಲ, ಸ್ವತಃ ನಾವು ಮಾಡಿದ ಅಮಲ್ಗಳು ಕೂಡ ನಮಗೆ ಉಪಕಾರಕ್ಕೆ ಬರೋದಿಲ್ಲ. ಮಾಡಿದ ನಮಾಜ್ ಆಗಲಿ, ಹಜ್ ಆಗಲಿ, ಉಮ್ರಾ ಆಗಲಿ, ಜಕಾತ್ ಆಗಲಿ, ಉಪವಾಸವಾಗಲಿ, ಈ ಎಲ್ಲ ಅಮಲ್ಗಳು ಕೂಡ ನಮಗೆ ಉಪಕಾರಕ್ಕೆ ಬರೋದಿಲ್ಲ. ಎಲ್ಲಿಯ ತನಕ ಅಂದರೆ, ನಾವು ಪಡೆದಂತಹ ಒಂದು 100 ರೂಪಾಯಿಯ ಸಾಲ ಇದೆಯಲ್ಲ, ಆ ಸಾಲ ಕೊಟ್ಟು ಮುಗಿಸುವ ತನಕ ನಮಗೆ ಆ ಅಮಲ್ಗಳಿಂದ ಉಪಕಾರ ಬರೋದಿಲ್ಲ. ಅಲ್ಲಿಯ ತನಕ ಆ ಎಲ್ಲ ಆರಾಧನೆಗಳು ಕೂಡ ಒಂದು ಪ್ರದರ್ಶನ ವಸ್ತುವಾಗಿ ನಮಗೆ ಬರೀ ನೋಡಬಹುದೇ ಬಿಟ್ರೆ ನಮಗದರಿಂದ ಏನು ಕೂಡ ಉಪಕಾರ ಸಿಗೋದಿಲ್ಲ. ಸಾಲ ಪಡೆದು ಮೋಸ ಮಾಡಬಾರ್ದು. ಅಲ್ಲಾಹನ ಬಳಿ ನಾವೆಷ್ಟೇ ತೌಬ ಮಾಡಿದ್ರೂ ಕೂಡ ಅಲ್ಲಾಹನು ಸ್ವೀಕರಿಸೋದಿಲ್ಲ. ಯಾಕೆ ಅಂದರೆ, ಅದು ಮನುಷ್ಯರ ನಡುವಿನಿರುವಂತಹ ತಪ್ಪಾಗಿದೆ. ನಾವು ಅವರ ಬಳಿಯೇ ಅದನ್ನು ಮಾಫಿ ಮಾಡಿಸಬೇಕಾಗ್ತದೆ. ಆದ್ರಿಂದ ಸಾಲ ಪಡೆದರೆ ಅದನ್ನು